ಹಾಯ್ ಸ್ನೇಹಿತರೆ, ನಾವು ನೋಡ್ತಾ ಇದ್ದೀವಿ ಇಲ್ಲಿ ಯಾವುದು ಅಂತ ಕೇಳಿದ್ರೆ ಆ ಭಾರತದಲ್ಲಿ ನೇಮಕಗೊಂಡಿರುವಂತಹ ಭೂಸೇನಾ ಮುಖ್ಯಸ್ಥರನ್ನ. ಈ ಭೂಸೇನಾ ಮುಖ್ಯಸ್ಥರಲ್ಲಿ ನಿಮ್ಗೆ ಗೊತ್ತಿರುವಂತದ್ದು ಏನು ಒಂದು ವಿಶೇಷ ಪಾಯಿಂಟ್ ಅಂತ ಕೇಳಿದ್ರೆ, ಆ ಭೂಸೇನಾ ಮುಖ್ಯಸ್ಥರಲ್ಲಿ ನೋಡಿ ಮೂರು ಪಡೆಯನ್ನ ನೋಡ್ತಾ ಹೋದ್ವಿ. ಈ ಭೂಸೇನಾವನ್ನ ನೋಡ್ತಾ ಹೋದ್ವಿ. ನೋಡಿ ಮೂರು ಪಡೆಯಲ್ಲಿ ಯಾವ್ಯಾವ ಅಂತ ಕೇಳಿದಾಗ, ಒಂದು ಭೂಸೇನೆ, ಇನ್ನೊಂದು ಎಸ್ ನೌಕಾ ಪಡೆ, ಇನ್ನೊಂದು ವಾಯುಪಡೆ ಅಂತೇಳಿ ನಾವೇನ್ ನೋಡ್ತಾ ಹೋದಿವಲ್ಲ. ನೋಡಿ ಈ ಮೂರಲ್ಲಿ ಸ್ನೇಹಿತರೆ, ಈ ಮೂರಲ್ಲಿ ಕೂಡ ಸಮನ್ವಯತೆಯನ್ನ ತರಬೇಕು ಅಂತೇಳಿ CDS ಅನ್ನುವಂತಹ, ನೋಡಿ ಈ CDS ಚೀಫ್ ಡಿಫೆನ್ಸ್ ಸ್ಟಾಫ್ ಅನ್ನುವಂತ ಒಂದು ಹುದ್ದೆಯನ್ನ 2020 ಜನವರಿ 1ರಂದು ಜಾರಿಗೆ ತಂದ್ರು. ಇದು ಕೂಡ ಕ್ವಶನ್ ಕೇಳ್ತಾ ಹೋಗ್ತಾನೆ, ಈ ಮೂರು ಪಡೆಯಲ್ಲಿ ಸಮನ್ವಯತೆಯನ್ನು ತರುವುದಕ್ಕಾಗಿ. ಓಕೆನಾ? ಹಾಗಾದ್ರೆ ಇದೇ ಮೊದಲ CDS ಆಗಿ ನೇಮಕಗೊಂಡವರು ಯಾರು ಅಂತ ಕೇಳಿದಾಗ, ನೋಡಿ 2021ರಲ್ಲಿ ನೇಮಕಗೊಂಡವರು ಅವರೇ ಬಿಪಿನ್ ರಾವತ್ ಅನ್ನುವಂಥವ್ರು. ಎಸ್ ಬಿಪಿನ್ ರಾವತ್. ಈ ಬಿಪಿನ್ ರಾವತ್ ಅವರು ಸೇವೆಯನ್ನ ಸಲ್ಲಿಸುವಂತಹ ಸಮಯದಲ್ಲಿ ಹೆಲಿಕಾಪ್ಟರ್ ದುರಂತದಲ್ಲಿ ಮರಣ ಹೊಂದಿದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಸೊ ಬಿಪಿನ್ ರಾವತ್ ಅವರ ಪ್ಲೇಸ್ಗೆ ನೆಕ್ಸ್ಟ್ ಬಂದವರು 2022ರಲ್ಲಿ ಅವರೇ ಪ್ರಸ್ತುತ ಎರಡನೆಯ CDS. ಇವರು ಮೊದಲನೇದವರು, ಈ ಎರಡನೆಯ CDS ಅವರೇ ಯಾರು ಅಂತೇಳಿ ನೋಡ್ತಾ ಹೋದ್ರೆ ಅನಿಲ್ ಚೌಹಾಣ್ ಅಂತೇಳಿ. ಅನಿಲ್ ಚೌಹಾಣ್ ನೋಡಿ, ಇವರು ಪ್ರಸ್ತುತ CDS. ಕ್ವಶನ್ ಇವನಾದ್ರೂ ಕೇಳಬಹುದು ನೆನಪಿರ್ಲಿ. ಇದು ಆದ್ಮೇಲೆ ನಾವು ನೆಕ್ಸ್ಟ್ ನೋಡ್ತಾ ಹೋಗ್ತೇವೆ. ಇಲ್ಲಿದೆ ನೋಡಿ, ನಮ್ಮ ಭಾರತದ ಮೊದಲ ಪ್ರಜೆ ಮತ್ತು ಭಾರತದ ರಾಷ್ಟ್ರಪತಿಗಳು ಆದಂತಹ ದ್ರೌಪದಿ ಮುರ್ಮು ಮೇಡಮ್ ಅವರ ಚಿತ್ರಣ ಇಲ್ಲಿ ನೋಡಿ. ಯಾಕೆ ಇದನ್ನು ತಗೊಂಡೇವಂದ್ರೆ, ಆ ಮೂರು ಪಡೆಯನ್ನು ನೋಡ್ತಾ ಹೋದೇವಲ್ಲ, ಭೂಪಡೆ ಆಗಿರಬಹುದು, ವಾಯುಪಡೆ ಆಗಿರಬಹುದು, ನೌಕಾಪಡೆ ಆಗಿರಬಹುದು, ಆ ಮೂರು ಪಡೆಯ ಮುಖ್ಯಸ್ಥರು ಯಾರಾದ್ರೂ ಇದ್ರೆ ಅಂದ್ರೆ ಅವ್ರ ರಾಷ್ಟ್ರಪತಿಗಳೇ. ಅವರು ಮೂರು ಏನೇ ಅವ್ರ ಮಹಾದಂಡ ನಾಯಕರು, ಇವ್ರು ಹೇಳ್ದನೆ ಏನು ನಡೀದೇ ಇಲ್ಲ, ಇವರೇ ಮೇನು. ಸೊ ಮೂರು ಪಡೆಯ ಮಹಾದಂಡ ನಾಯಕರು ಅಂತ ಕೇಳಿದ್ರೆ ರಾಷ್ಟ್ರಪತಿಗಳು. ಮೂರು ಪಡೆಯ ಮೇಲೆ ಸಮನ್ವಯ ಸಾಧಿಸಲು ಬಂದಂತ ಲೀಡರ್ ಅಂದ್ರೆ CDS. ಆ ಮೂರು ಪಡೆಯ ಲೀಡರ್ಗಳು ಸಂಪೂರ್ಣ ಇಷ್ಟು ತಿಳ್ಕೊಂಡ್ರೆ ಸಾಕು ನಿಮಗೆ. ಈ ಸಂಬಂಧಪಟ್ಟಂತ ಯಾವುದೇ ಕ್ವಶನ್ ಬಂದ್ರು ಇದರಲ್ಲಿ ಕ್ಯಾಚ್ ಮಾಡ್ತೀರಿ ಅಂತ ಹೇಳ್ತಾ ನಾನು ಮುಂದೆ ಹೋಗ್ತೇನೆ. ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ಕೇಳಿದ್ರೆ, ಇತ್ತೀಚೆಗೆ ಕರ್ನಾಟಕ ರಾಜ್ಯದಲ್ಲಿ ಉಪ ಲೋಕಾಯುಕ್ತರಾಗಿ ನೇಮಕಗೊಂಡವರು ಯಾರು ಅಂತಿದೆ. ನೋಡಿ, ಇತ್ತೀಚೆಗೆ ಕರ್ನಾಟಕದಲ್ಲಿ ಉಪ ಲೋಕಾಯುಕ್ತರಾಗಿ ನೇಮಕಗೊಂಡವರು ಯಾರು ಅನ್ನೋದ್ರಲ್ಲಿ ಎ ಆಪ್ಷನ್ ಇದ್ದಾರೆ ನ್ಯಾಯಾಧೀಶ ಬಿ ವೀರಪ್ಪ ಅಂತೇಳಿ, ನೆಕ್ಸ್ಟ್ ನ್ಯಾಯಾಧೀಶ HL ದತ್ತು ಅವರು, ನೆಕ್ಸ್ಟ್ ಡಾಕ್ಟರ್ ಕೆ ರಾಧಾಕೃಷ್ಣನ್ ಅಂತೇಳಿ, ನೆಕ್ಸ್ಟ್ ಶ್ರೀನಿವಾಸ್ ಶೆಟ್ಟಿ ಅಂತೇಳಿ ಬರ್ತಾ ಹೋಗ್ತಾರೆ. ನೋಡಿ, ಇದಕ್ಕೆ ಜಸ್ಟ್ ನೀವು ಸ್ವಲ್ಪ ಓದಿದ್ರೆ ಟ್ರಿಕ್ಸ್ ಇದ್ರು ಕೂಡ ಅರ್ಥ ಹೋಗುತ್ತೆ. ಏನ್ ಗೊತ್ತಾ, ಇಲ್ಲಿ ಯಾವುದೇ ಲೋಕಪಾಲ ಅಥವಾ ಲೋಕಾಯುಕ್ತರ ಆಗ್ಬೇಕು ಅಂತ ಕೇಳಿದ್ರೆ ಅವ್ರು ನ್ಯಾಯಾಧೀಶರಾಗಿರ್ಬೇಕು. ನೋಡಿಲ್ಲ, ನ್ಯಾಯಾಧೀಶರಂತಂದಾಗ ಕೇವಲ ಇವ್ರು ನ್ಯಾಯಾಧೀಶ ಅಂತ ಹೇಳಿ ಬರೋದಿಲ್ಲ, ಹೌದಾ? ಕೇವಲ ನ್ಯಾಯಾಧೀಶ ಅಂದ ತಕ್ಷಣ ನೋಡಿ, ಇದು ಕೂಡ ನಮ್ಗೆ ಎಲಿಮಿನೇಷನ್ ಮೆಥಡ್ ಗೊತ್ತಿರಲಿಲ್ಲ ಅಂದ್ರೆ ಕ್ಯಾಚ್ ಮಾಡೋದು. ನೋಡಿ, ಇಲ್ಲಿ ಎಲ್ಲಿ ನ್ಯಾಯಾಧೀಶನೇ ಇಲ್ಲ, ಇದು ನ್ಯಾಯಾಧೀಶ, ಆಟೋಮೆಟಿಕ್ಲಿ ಸರಿಯಾದ ಆನ್ಸರು ನ್ಯಾಯಾಧೀಶ ಬಿ ವೀರಪ್ಪ. ಈ ಬಿ ವೀರಪ್ಪನವರು ಇತ್ತೀಚೆಗೆ ಕರ್ನಾಟಕದ ಉಪ ಲೋಕಾಯುಕ್ತರಾಗಿ ಆಯ್ಕೆಯಾಗಿದ್ದಾರೆ. ನೋಡಿ, ಕರ್ನಾಟಕದ ಉಪ ಲೋಕಾಯುಕ್ತರಾಗಿ ಆಯ್ಕೆಯಾಗಿದ್ದಾರೆ ಅವರೇ ಇವರು ಇಲ್ಲಿದ್ದಾರೆ ನೋಡಿ, ನ್ಯಾಯಾಧೀಶ ಬಿ ವೀರಪ್ಪನವರು. ಓಕೆನಾ? ಸೊ ಹಾಗಾದ್ರೆ ಈ HL ದತ್ತು ಅವರು ಇವರು ಬಂದಾಗ ಮಾನವ ಹಕ್ಕುಗಳ ಆಯೋಗ ಅಂತ ಕರಿತಾ ಹೋಗ್ತೇವೆ, ಅದರ ಅಧ್ಯಕ್ಷರಾದಂಥವ್ರು, ಭಾರತದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾದಂಥವ್ರು. ಇನ್ನು ಡಾಕ್ಟರ್ ಕೆ ರಾಧಾಕೃಷ್ಣನ್ ಅಂತ ಹೇಳ್ತಾ ಇದೀವಲ್ಲ ಸರ್, ಡಾಕ್ಟರ್ ಕೆ ರಾಧಾಕೃಷ್ಣನ್ ಅವ್ರು ಯಾರು ಅಂತ ಕೇಳಿದ್ರೆ, ಇತ್ತೀಚೆಗೆ ನಿಮ್ಗೆ ಗೊತ್ತಿರ್ತದೆ ಈ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ನಡೆದಿರುವಂತಹ ನೀಟ್ ಮತ್ತು ನೆಟ್ ಎಕ್ಸಾಮ್ ಅಂತ ಕರಿತಾ ಹೋಗ್ತೀವಿ. ನೀಟ್ ಮತ್ತು ನೆಟ್ ಈ ಎಕ್ಸಾಮ್ಗಳು ಸ್ವಲ್ಪ ಗೋಲ್ಮಾಲ್ ಆದವು ಅನ್ನೋದನ್ನ ನಾವು ಕೇಳ್ತಾ ಹೋದಿವಿ. ಸ್ವಲ್ಪ ಎಲ್ಲೋ ಏನೋ ಆಯ್ತು, ಕ್ವಶನ್ ಪೇಪರ್ ಲೀಕ್ ಆಯ್ತು, ಆ ರೀತಿ ಆಗಬಾರ್ದು ಇನ್ನೊಮ್ಮೆ. ಯಾಕಂದ್ರೆ ವರ್ಷಾನ್ಗಟ್ಲೆ ಕಷ್ಟಪಟ್ಟಂತ ವಿದ್ಯಾರ್ಥಿಗಳಿಗೆ ಆ ರೀತಿ ಮೋಸ ಆಗಬಾರ್ದು, ಅದನ್ನ ತನಿಖೆ ಮಾಡಬೇಕು. ಆ ರೀತಿ ಮುಂದೆ ಏನಾದ್ರೂ ಆದ್ರೆ ಯಾವ ರೀತಿ ಶಿಕ್ಷೆ ಕೊಡಬೇಕು ಅಂತ ಹೇಳಿ ಈ ಡಾಕ್ಟರ್ ಕೆ ರಾಧಾಕೃಷ್ಣನ್ ಅವರ ಮುಂದಾಳತ್ವದಲ್ಲಿ 7 ಜನ ಸಮಿತಿಗಳನ್ನೊಳಗೊಂಡ 7 ಜನರನ್ನೊಳಗೊಂಡ ಒಂದು ಸಮಿತಿನ ನೇಮಕ ಮಾಡಿದ್ರು. ನೋಡಿ, ಡಾಕ್ಟರ್ ಕೆ ರಾಧಾಕೃಷ್ಣನ್ ಅವರ ಅಧ್ಯಕ್ಷತೆಯಲ್ಲಿ 7 ಜನರ ಒಂದು ಸಮಿತಿಯನ್ನ ನೇಮಕ ಮಾಡಿದ್ರು. ಆ ಸಮಿತಿಯೇ ಡಾಕ್ಟರ್ ಕೆ ರಾಧಾಕೃಷ್ಣನ್ ಸಮಿತಿ. ಸೊ ಅದು ವರದಿಯನ್ನು ಕೊಡ್ತಾ ಬರ್ತದೆ, ನಿಮ್ಗೆ ಗೊತ್ತಿರ್ತದೆ. ಅದ್ರ ಬಗ್ಗೆ ನಾನು ಮುಂದೆ ಮಾತಾಡ್ತಾ ಬರ್ತೀನಿ. ಅದರಲ್ಲಿ ಏನಾದರೂ ತೊಡಗಿದರೆ 3 ರಿಂದ 5 ವರ್ಷ ಜೈಲಿಗೆ ಹಾಕಬೇಕು.
ಇಲ್ಲ 10 ಲಕ್ಷ ರೂಪಾಯಿ ದಂಡ ಹಾಕಬೇಕು, ಇಲ್ಲ ಅದರಲ್ಲಿ ಯಾರಾದರೂ ಭಾಗವಹಿಸಿದಂತ ಅಪರಾಧಿಗಳಿಗೆ ಇಷ್ಟಿಷ್ಟು ವರ್ಷ ಶಿಕ್ಷೆ ಆಗಬೇಕು, ಇಲ್ಲ ಯಾರಾದ್ರೂ ಒಬ್ಬ ಸಿಬ್ಬಂದಿನೇ ತೊಡಗಿದ್ರೆ 1 ಕೋಟಿವರೆಗೂ ಕೂಡ ಅವರಿಗೆ ಅವರಿಗೆ ನಾವು ದಂಡ ಹಾಕ್ಬೇಕಂತೇನೋ ಅದು ಇದೆ, ನಾವು ಮುಂದೆ ನೋಡ್ತಾ ಬರೋಣ. ಆದ್ರೆ ಅಲ್ಲಿದ್ದು ಸರ್. ಹಾಗಾದ್ರೆ ಇನ್ನು ಶ್ರೀನಿವಾಸ್ ಶೆಟ್ಟಿ ಅಂತಿದಾರಲ್ಲ, ಇವರು SBI ಅಂತೇಳಿ ನೋಡ್ತಾ ಹೋಗ್ತೀರಿ. ಭಾರತದ ಅತಿ ದೊಡ್ಡ ಸಾರ್ವಜನಿಕ ಬ್ಯಾಂಕು. ಈ SBI ನ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡವರೇ ಈ ಶ್ರೀನಿವಾಸ ಶೆಟ್ಟಿ ಅನ್ನುವಂಥವ್ರು. ಸರಿನೇ? ಬನ್ನಿ ಹಾಗಾದ್ರೆ ಇದನ್ನ ಎಕ್ಸ್ಪ್ಲನೇಷನ್ ಆದ್ರೆ ನಾನು ವಾಪಸ್ ಸ್ವಲ್ಪ ಹಿಂದಕ್ಕೆ ಹೋಗ್ತೀನಿ. ವಾಪಸ್ಸು ಏನು ಅಂತ ಕೇಳಿದಾಗ B ವೀರಪ್ಪನವರು ರಾಜ್ಯದ ಉಪಲೋಕಾಯುಕ್ತರಾಗಿ ಆಯ್ಕೆ ಆದ್ರೆ ನಮ್ಮ ರಾಜ್ಯದಲ್ಲಿ ನೋಡಿ 1984ರಲ್ಲಿ ಲೋಕಾಯುಕ್ತ ನೋಡಿ ಲೋಕಾಯುಕ್ತ ಕಾಯ್ದೆ ಜಾರಿಗೆ ಬಂತು. ಕಾಯ್ದೆಯ ಅಂಗೀಕಾರ ಆಯ್ತು. ಕಾಯ್ದೆ ಏನಾಯ್ತು? ಅಂಗೀಕಾರ ಆಯ್ತು. ಈ ಕಾಯ್ದೆ ಅಂಗೀಕಾರ ಆಯ್ತು. ನಂತರ 1985ರಲ್ಲಿ ಕರ್ನಾಟಕದ ಅಂದಿನ CM ರಾಮಕೃಷ್ಣ ಹೆಗಡೆ ನೋಡಿ, ರಾಮಕೃಷ್ಣ ಹೆಗಡೆ ಅವರ ಸಮಯದಲ್ಲಿ ಇದು ಏನಾಗ್ತಾ ಹೋಯ್ತು ಅಂತ ಕೇಳಿದಾಗ ಜಾರಿಗೆ ಬಂತು. ಏನಾಗ್ತಾ ಹೋಯ್ತು ಅಂತಂದ್ರೆ ಇದು ಒಬ್ಬ ಲೋಕಾಯುಕ್ತರನ್ನ ಇನ್ನ ಇಬ್ರು ಉಪಲೋಕಾಯುಕ್ತರನ್ನ ನೇಮಕ ಮಾಡ್ತಾ ಹೋಗ್ತದೆ. ಇಬ್ರು ಉಪಲೋಕಾಯುಕ್ತರು ನೋಡಿ, ಒಬ್ರು ಲೋಕಾಯುಕ್ತರು, ಇಬ್ರು ಉಪಲೋಕಾಯುಕ್ತರು. ಹಾಗಾದ್ರೆ ಪ್ರಸ್ತುತ ಲೋಕಾಯುಕ್ತರು ಯಾರಿದ್ದಾರೆ ಅಂತ ಕೇಳಿದಾಗ BS ಪಾಟೀಲ್ ನೋಡಿ, ನ್ಯಾಯಾಧೀಶ BS ಪಾಟೀಲ್ ಅವರು ಕರ್ನಾಟಕದ ಪ್ರಸ್ತುತ ಲೋಕಾಯುಕ್ತರು. ಇನ್ನು ಉಪಲೋಕಾಯುಕ್ತರು ಒಬ್ರು ನ್ಯಾಯಾಧೀಶ ಫಣೀಂದ್ರ ಅಂತ ಹೇಳಿದ್ದಾರೆ. ಒಬ್ಬರಿದ್ದಾರೆ. ಇನ್ನೊಬ್ರು ಅದೇ ನ್ಯಾಯಾಧೀಶ ಸ್ನೇಹಿತರೆ ಈಗ ನೋಡಿದೆವಲ್ಲ B ಅಥವಾ ವೀರಪ್ಪನವರು, ನ್ಯಾಯಾಧೀಶ ವೀರಪ್ಪನವರು ನೋಡಿ. ಸೊ ಕ್ವಶನ್ ಕೇಳಿದಾನೆ, ಲೋಕಾಯುಕ್ತ ಕಾಯ್ದೆ ಕರ್ನಾಟಕದಲ್ಲಿ ಅಂಗೀಕಾರವಾಗಿದ್ದು ಯಾವಾಗ ಅಂತ ಕೇಳಿದ್ರೆ 84, ಜಾರಿಗೆ ಬಂದಿದ್ದು ಯಾವಾಗ ಅಂತ ಕೇಳಿದ್ರೆ 85. ಆ ಸಮಯದಲ್ಲಿ ಇದ್ದಂತ CM ಯಾರು ಅಂತ ಕೇಳಿದಾಗ ರಾಮಕೃಷ್ಣ ಹೆಗಡೆ ಅವರು. ಪ್ರಸ್ತುತ ಕರ್ನಾಟಕ ರಾಜ್ಯದ ಮುಖ್ಯ ಲೋಕಾಯುಕ್ತರು ಅಥವಾ ಅಂತ ಯಾರಂತ ಕೇಳಿದಾಗ ಲೋಕಾಯುಕ್ತರು BS ಪಾಟೀಲ್. ಅದೇ ರೀತಿ ಉಪಲೋಕಾಯುಕ್ತರು ಬಂದಾಗ ಇವ್ರಂತ ನೋಡುವಂಥದ್ದು. ಈಗ ನಿಮಗೊಂದಿರುವಂತ ಕ್ವಶನ್, ಹಾಗಾದ್ರೆ ಕರ್ನಾಟಕದಲ್ಲಿ ಇದನ್ನ ನೋಡ್ತಾ ಹೋದ್ರೆ ಭಾರತದ ಯಾವ ರಾಜ್ಯದಲ್ಲಿ ಮೊದಲ ಬಾರಿ ಲೋಕಾಯುಕ್ತ ಜಾರಿಗೆ ಬಂದಿದೆ? ಭಾರತದ ಯಾವ ರಾಜ್ಯದಲ್ಲಿ ಮೊದಲ ಬಾರಿ ಲೋಕಾಯುಕ್ತ ಜಾರಿಗೆ ಬಂದಿದೆ ಅಂತ ಕೇಳಿದ್ರೆ 1971-72ರಲ್ಲಿ ಮಹಾರಾಷ್ಟ್ರ ನೋಡಿ, ಮಹಾರಾಷ್ಟ್ರ ಮೊದಲ ಈ ಲೋಕಾಯುಕ್ತ ಅನ್ನುವಂತಹ ಒಂದು ಕಾಯ್ದೆನ ಜಾರಿಗೆ ತಂದು ಅದನ್ನ ಜಾರಿಗೆ ತಂದಂತ ಕೀರ್ತಿ ಮಹಾರಾಷ್ಟ್ರ. ಇದನ್ನು ಕೂಡ ಎಕ್ಸಾಮ್ ಕೇಳಿದ್ದಾನೆ. ಇದು ಆದ್ಮೇಲೆ ನಿಮ್ಗೆ ಗೊತ್ತಿರಲಿ, ಈ 1966 ಈ ಆಡಳಿತ ಸುಧಾರಣಾ ಕಾಯ್ದೆ ಅಂತ ಬರ್ತಾ ಹೋಗುತ್ತೆ. ಆಡಳಿತ ಸುಧಾರಣೆ ಕಾಯ್ದೆ ಅಂತ ಬರ್ತಾ ಹೋಗುತ್ತೆ. ಈ ಆಡಳಿತ ಸುಧಾರಣೆ ಕಾಯ್ದೆ ಏನ್ ಮಾಡಿತು ಅಂತಂದ್ರೆ ಮೊರಾರ್ಜಿ ದೇಸಾಯಿ ಅವರ ಅಧ್ಯಕ್ಷತೆಯಲ್ಲಿ ನೇಮಕಗೊಂಡಂತ ಆಯೋಗ ಇದು ಏನ್ ಮಾಡಿತು, ಕೇಂದ್ರದಲ್ಲಿ ಲೋಕಪಾಲ್ ಬೇಕು ಮತ್ತು ರಾಜ್ಯಗಳಲ್ಲಿ ಲೋಕಾಯುಕ್ತ ಬೇಕು ಅಂತೇಳಿ ಶಿಫಾರಸು ನೀಡಿದಂತಹ ಈ ಒಂದು ಕಾಯ್ದೆನ ನೋಡ್ತಾ ಹೋಗ್ತೀವಿ. ಇದು ಕೂಡ ನಮ್ಗೆ ಇಂಪಾರ್ಟೆಂಟ್. ಸರಿನಾ? ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಯಾವ ತರ ಇದೆ ನೋಡಿ. ಈಗ ಇದು ಕರ್ನಾಟಕದ ಲೋಕಾಯುಕ್ತ, ಅದರದೊಂದು ಇಮೇಜು. ಇನ್ನ ಅದು ಆದ್ಮೇಲೆ ಇಲ್ಲಿದೆ ನೋಡಿ. ಇದಕ್ಕೆ ಎಲ್ಲರಿಗೂ ಕೂಡ ಎಲ್ಲಾ ಕ್ವಶನ್ಗಳು ಇದರಲ್ಲಿ ಗೊತ್ತಿರ್ತವೆ ಅನ್ಕೊಂಡಿದ್ದೀನಿ. ಸೊ ಹೀಗಾಗಿ ಸ್ವಲ್ಪ ಡಿಫ್ರೆಂಟ್ ಆಗಿರುವಂತಹ ಕ್ವಶನ್ಗಳನ್ನ ತಂದಿರುವಂತದ್ದು. ಆ ಕ್ವಶನ್ ಏನು ಅಂತ ಕೇಳಿದ್ರೆ ನೋಡಿ, ಇಲ್ಲಿದೆ ಏನಂತಂದ್ರೆ ICC ಪುರುಷರ T20 ವಿಶ್ವಕಪ್ 2024 ಇದರಲ್ಲಿ ವಿಜೇತ ತಂಡ ಗೊತ್ತೇ ಇದೆ. ಅದುವೇ ನಮ್ಮ ಇಂಡಿಯಾ ಅಂತೇಳಿ. ವಿಜೇತ ತಂಡ ಇಂಡಿಯಾ ಪಡೆದಿರುವಂತಹ ಮೊತ್ತವೆಷ್ಟು ನೋಡಿ. ಇಲ್ಲಿ ನೋಡಿ, ಒಂದನೇ ಆಪ್ಷನ್ ಇದೆ 20.36 ಕೋಟಿ ರೂಪಾಯಿ, 10.63 ಕೋಟಿ ರೂಪಾಯಿ, 22.36 ಕೋಟಿ, ಇಲ್ಲ 24.26 ಕೋಟಿ ಅಂತಿದೆ. ಇದಕ್ಕೆ ನೋಡಿ ನಾವೇನ್ ನೋಡ್ತಾ ಹೋಗ್ತೀವಿ, ವಿಜೇತ ತಂಡ ಪಡೆದಿರುವಂತದ್ದು ಅಂದ್ರೆ ನಮ್ಮ ಇಂಡಿಯಾ ಪಡೆದಿರುವಂತದ್ದು ಎಷ್ಟು ಅಂತ ನೋಡ್ತಾ ಹೋದ್ರೆ ಅದುವೇ ಗೊತ್ತಿರಲಿ 20.36 ಕೋಟಿ ವಿಜೇತ ತಂಡ ಪಡೆದಿರುವಂತದ್ದು.
ಮೊತ್ತ. ನೋಡಿ, ವಿಜೇತ ತಂಡ ಪಡೆದಿರುವಂತಹ ಮೊತ್ತ ಎಷ್ಟು ಅಂತ ಕೇಳಿದ್ರೆ 20.36 ಕೋಟಿ. ಸರಿನಾ? ಹಾಗಾದ್ರೆ ರನ್ನರ್ ಅಪ್ ತಂಡ ಅಂದ್ರೆ ರನ್ನರ್ ಫೈನಲ್ ಅಲ್ಲಿ ಸೋತಿರುವಂತಹ ರನ್ನರ್ ತಂಡ ಅದು ಪಡೆದಿದ್ದು ಎಷ್ಟು ಅಂದ್ರೆ 10.63 ಕೋಟಿ ರೂಪಾಯಿಗಳು. ಯಾಕಂದ್ರೆ ಕ್ವಶನ್ಗಳನ್ನ ಒಮ್ಮೊಮ್ಮೆ ಹೆಂಗ ತೆಗಿತಾನೆ ಹೇಳಾಕ ಬರೋದಿಲ್ಲ. ಈ ಉಳಿಕೆದ್ ನೀವೆಲ್ಲ ಓದಿಬಿಟ್ಟಿರ್ತೀರಿ. ಎಸ್, ಇದು ನಡೆದಿದ್ದು ಎಸ್ ವೆಸ್ಟ್ ಇಂಡೀಸ್ ಮತ್ತು ಅಮೆರಿಕಾಗಳಲ್ಲಿ. ಈಗ ರನ್ನರ್ ಅಪ್ ನೋಡಿ, ಗೆದ್ದಂತ ತಂಡ ಇಲ್ಲಿ ಬಂದಾಗ ಗೆದ್ದಂತ ತಂಡ ನಿಮ್ಗೆ ಆಟೋಮೆಟಿಕ್ಲಿ ಗೊತ್ತಾದ ಎಸ್ ಭಾರತ ಗೆತ್ತು, ಎಸ್ ಭಾರತ ಗೆದ್ದಿದೆ. ಹೌದಾ? ಇಲ್ಲಿ ರನ್ನರ್ ಅಪ್ ಆಗಿದ್ದು ಯಾವ್ದಂತ ಕೇಳಿದಾಗ ನಿಮ್ಗೆ ಆಟೋಮೆಟಿಕ್ಲಿ ಹಾಕ್ತೀರಿ ಎಸ್ ದಕ್ಷಿಣ ಆಫ್ರಿಕಾ ಅಂತೇಳಿ. ಹೌದಾ? ಹಾಗಾದ್ರೆ ಇಲ್ಲಿ ಪಂದ್ಯ ಶ್ರೇಷ್ಠ ಪಡೆದಂತವ್ರು ಈಗ ಇಲ್ಲಿದ್ದಾರೆ ನೋಡ್ರಿ. ಈಗ ಕಿಂಗ್ ಕೊಹ್ಲಿ ಪಂದ್ಯ ಶ್ರೇಷ್ಠ ಪಡೆದಂತವ್ರು. ಇನ್ನು ಸರಣಿ ಶ್ರೇಷ್ಠ ಆದಂತವ್ರು ಎಲ್ಲಿದಾರ ನೋಡ್ರಿ, ಬುಮ್ರಾ ಅವರು. ಸರಣಿ ಶ್ರೇಷ್ಠ ಮೋಸ್ಟ್ಲಿ ಈಗ ಇಲ್ಲಿ ಹಿಂದೆ ನಿಂತಾರ. ಇಲ್ಲಿ ಈಗ ಈಗ ಹೀಗೆ ಹಿಂದೆ ಮುಂದೆ ಅದಾರ ನೋಡ್ರಿ. ಇವರು ಪಂದ್ಯ ಶ್ರೇಷ್ಠ ಎಸ್ ವಿರಾಟ್ ಕೊಹ್ಲಿ ಅವರು. ಸರಣಿ ಶ್ರೇಷ್ಠ ಅಂತ ಬಂದಾಗ ಎಸ್ ಬುಮ್ರಾ ಅವರು, ಜಸ್ಮಿತ್ ಬುಮ್ರಾ ಅವರು. ಹೌದಾ? ಹಾಗಾದ್ರೆ ಈ ಅದರ ನೋಡಿ ನಾಯಕತ್ವವನ್ನು ವಹಿಸಿಕೊಂಡವರು ಯಾರು ಅಂತ ಕೇಳಿದಾಗ ಎಸ್ ಅವರು ರೋಹಿತ್ ಶರ್ಮಾ ಅವರು. ಹೌದಾ? ಇನ್ನ ವಿಶ್ವದ ನಂಬರ್ 1 ನೋಡಿ, ಲಾಸ್ಟ್ ಓವರ್ ಅಲ್ಲಿ ಒಳ್ಳೆಯ ಅದ್ಭುತವಾದಂತ ಬಾಲಿಂಗ್ ಮಾಡಿ ವಿಶ್ವದ ನಂಬರ್ 1 ಆಲ್ರೌಂಡರ್ ಆದಂತವ್ರು ಎಸ್ ಹಾರ್ದಿಕ್. ಇಲ್ಲದಾರ ಬುಮ್ರಾ, ಇಲ್ಲದಾನ ಈಗ ಬುಮ್ರಾ ಇಲ್ಲದಾರ. ಎಸ್ ಇಲ್ಲದಾರ ನೋಡ್ರಿ, ಹಾರ್ದಿಕ್ ಪಾಂಡ್ಯ ಇಲ್ಲದಾರ ಒಟ್ರು ಇವರು. ಎಸ್ ಇದೆಲ್ಲ ಮಾಹಿತಿ ನಿಮ್ಗೆ ಗೊತ್ತು. ಅದಕ್ಕೆ ಸ್ವಲ್ಪ ಕ್ವಶನ್ಗಳು ಸ್ವಲ್ಪ ಡಿಫ್ರೆಂಟ್ ಆಗಿ ಸಾಧನೆಗಳು ಕೂಡ ನೋಡ್ತಾ ಹೋಗ್ತೀವಿ. ಇಲ್ಲಿ ಏನಂದ್ರೆ ವಿರಾಟ್ ಕೊಹ್ಲಿ ಅವರು 3000 ರನ್ ವಿಶ್ವಕಪ್ ನಲ್ಲಿ 3000 ರನ್ ಹೊಡೆದಿರುವಂತದ್ದು. ಇನ್ನು ನಮ್ಮ ರೋಹಿತ್ ಶರ್ಮಾ ಅವರು ಅತಿ ಹೆಚ್ಚು 6 ಅನ್ನು ಹೊಡೆದಿರುವಂತದ್ದು. ಅಷ್ಟೇ ಅಲ್ಲ, ಅವರು ಇಡೀ ಈ T20ಯಲ್ಲಿ 4000 ರನ್ ಪೂರೈಸಿದಿರುವಂತದ್ದು. ಅವನ್ನೆಲ್ಲ ನೋಡ್ತಾ ಹೋಗ್ತೇವೆ. ಸ್ವಲ್ಪ ಇದು ನಿಮ್ಗೆ ಗೊತ್ತಾಗ್ತಾ ಬರ್ಬೇಕು. ಓಕೆ, ಹಾಗಾದ್ರೆ ನೋಡೋಣ ನೆಕ್ಸ್ಟ್ ಕ್ವಶನ್. ಹೀಗಿದೆ ನೋಡಿ, ಯಾವ್ದು ನೆಕ್ಸ್ಟ್ ಕ್ವಶನ್? ಎಸ್, G20 ರಾಷ್ಟ್ರಗಳ 50ನೇ ಶೃಂಗಸಭೆ. ನೋಡಿ, G7 ರಾಷ್ಟ್ರಗಳ 50ನೇ ಶೃಂಗಸಭೆ ನಡೆದ ಸ್ಥಳ ಎಲ್ಲಿ ಅನ್ನುವಂಥದ್ದು. ನೋಡಿ, ಎ ಆಪ್ಷನ್ ಇದೆ ಇಟಲಿ ಒಳಗಡೆ, ಇನ್ನು ಬಿ ಇದೆ ಜಪಾನ್, ಇನ್ನು ಸಿ ಇದೆ ಕೆನಡಾ, ಇನ್ನು ಡಿ ಇದೆ ಭಾರತ. ನೋಡಿ, G7 ರಾಷ್ಟ್ರಗಳ 50ನೇ ಶೃಂಗಸಭೆ 2024ರಲ್ಲಿ ನಡೆದಿರುವಂತದ್ದು ಇಟಲಿಯ ಅಲಿಪೋವಾ ಅನ್ನುವಂತ ಒಂದು ಸ್ಥಳದಲ್ಲಿ, ಇಟಲಿ ಒಳಗಡೆ. 2024ರಲ್ಲಿ ಇಟಲಿಯಲ್ಲಿ ನಡೆದ್ರೆ 2023ರಲ್ಲಿ ಜಪಾನ್ ಒಳಗಡೆನೆ, ಜಪಾನಿನ ಹಿರೋಶಿಮಾ ಅಂತ ಕೇಳ್ತಾ ಹೋಗ್ತೀರಿ ನೀವು. ಹಿರೋಶಿಮಾ ಕೇಳಿರ್ಬೋದು ನೀವು. ಹಿರೋಶಿಮಾ, ನಾಗಾಸಾಕಿ, ಈ ಹಿರೋಶಿಮಾದಲ್ಲಿ ಹಿಂದೆ ನಡೀತು. ಸೊ ಕ್ವಶನ್ ಇದನ್ನ ಕೇಳ್ಬೇಕಂತೇನಿಲ್ಲ ರೀ. ಇದು 24ರದ ಕೇಳ್ಬೇಕಂತೇನಿಲ್ಲ. ಕರೆಂಟ್ ಅಫೇರ್ಸ್ನಾಗ ಹಿಂದಿಲ್ ಕೇಳಿದ್ರು ಕೇಳಿದ್ನೆ. ಇಲ್ಲಿ ಹಿರೋಶಿಮಾದಲ್ಲಿ ನಡೀತು. ಹಿರೋಶಿಮಾನ ಕೇಳ್ಬೇಕಂತೇನಿಲ್ಲ. ಹಿರೋಶಿಮಾ ಮತ್ತು ನಾಗಾಸಾಕಿ ಅಂತ ಕೊಟ್ಟು ಎಲ್ಲಿದಾವ ಅಂತ ಕೇಳಬಹುದು. ಈ ಹಿರೋಶಿಮಾ ಮತ್ತು ನಾಗಾಸಾಕಿಯಲ್ಲಿ ಹಾಕಿರುವಂತ ಬಾಂಬ್ಗಳು ಯಾವ ಅಂತ ಕೇಳಬಹುದು. ಲಿಟಲ್ ಬಾಯ್, ಪ್ಯಾಟ್ಮ್ಯಾನ್. ನೋಡಿ ಇಲ್ಲಿ ನೋಡಿ, ಒಂದು ಕ್ಷಣ ನೋಡಿ. 1945ರಲ್ಲಿ ಎರಡನೇ ಮಹಾಯುದ್ಧ ಏನಾಯ್ತಲ್ಲ, ಎರಡನೇ ಮಹಾಯುದ್ಧ. ಈ ಎರಡನೇ ಮಹಾಯುದ್ಧದ ಸಮಯದಲ್ಲಿ ಎಸ್ ಜಪಾನ್ನ 2 ಸ್ಥಳ, ಈ ಜಪಾನ್ನ 2 ಸ್ಥಳ, ಒಂದು ಹಿರೋಶಿಮಾ, ಇನ್ನೊಂದು ನಾಗಾಸಾಕಿ. ಹೌದಾ? ಇಲ್ಲಿ ಆಗಸ್ಟ್ 6ರಂದು, ಆಗಸ್ಟ್ 6, ಇಲ್ಲಿ ಆಗಸ್ಟ್ 9ರಂದು. ನೋಡಿ ಇಲ್ಲಿ ಲಿಟಲ್ ಮ್ಯಾನ್ ಅನ್ನುವಂಥದ್ದು, ಇಲ್ಲಿ ಪ್ಯಾಟ್ ಬಾಯ್ ಅನ್ನುವಂತಹ ಬಾಂಬನ್ನು ಹಾಕಿದ್ರು. ಅಮೆರಿಕದವರು ಬಾಂಬನ್ನು ಹಾಕಿದ್ರು, ಬಾಂಬು. ಎಸ್, ಇವನಾದ್ರೂ ಕೇಳಬಹುದು. ಇವ್ರು ಕೇಳಿದನ ಆಲ್ರೆಡಿ ಬಂದಿರುವಂತದ್ದು. ಡೇಟ್ ಕೇಳಬಹುದು ಅಥವಾ ಬಾಂಬ್ ಕೇಳಬಹುದು, ಇವನು ಕೇಳಬಹುದು. ಯಾಕೆ ಇಟಲಿ ಅಂತ ಬಂದ ತಕ್ಷಣ ಏನಾದ್ರೂ ಕೇಳಬಹುದು. ಎಸ್, ಸೊ ಹೀಗಾಗಿ ಈ ಕಾನ್ಸೆಪ್ಟ್ ಬರಲಿ. ಈ ಇಟಲಿಯ ಹಿರೋಶಿಮಾ ಎಂಬ ನಗರದಲ್ಲಿ 2023ರ G7 ಶೃಂಗಸಭೆ ನಡೆದದ. ಆದ್ರೆ ಇತ್ತೀಚೆಗೆ ನಡೆದಿದ್ದು ನಾನು ಕೇಳಿದ್ದಾಗ ಇದಕ್ಕೆ ಸರಿಯಾದ ಆನ್ಸರು ಎಸ್, ನಾನು ಕೇಳಿದ 24, 50ನೇದ್ದು ನಡೆದಿದ್ದು ಇಲ್ಲಿ ನಡೆದಿದ್ದು 49ನೇದ್ದು. ಓಕೆನಾ? ಇನ್ನು ನೆಕ್ಸ್ಟ್ ಇನ್ನು ಕೆನಡಾ ಅಂತದಲ್ಲ, ಈ ಕೆನಡಾದಲ್ಲಿ ನೋಡಿ ನೆಕ್ಸ್ಟ್ 51ನೇದ್ದು ನಡೀತದ. ಕೆನಡಾದಲ್ಲಿ ಎಷ್ಟೇದಂದ್ರೆ 51ನೇದ್ದು ನಡೀತದ. ಭಾರತದಲ್ಲಿ ಇಲ್ಲ.
ಯಾಕಂದ್ರೆ ಈ G7 ರಾಷ್ಟ್ರಗಳಲ್ಲಿ ನಮ್ಮ ಭಾರತ ಇಲ್ಲ. ಅವು ನಡಿಬೇಕಾಗಿದ್ದು ಅವರವರ ಸದಸ್ಯತ್ವದಲ್ಲಿ. ಸೊ ಹೀಗಾಗಿ ಆ G7 ಅಲ್ಲಿ ಭಾರತನೇ ಇಲ್ಲ. ಸೊ ಸರ್ ಯಾವದಾವ ನೋಡಿ, ಯಾವಿದಾವೆ ಅಂತ ಕೇಳಿದಾಗ ಇಲ್ಲಿದೆ ನೋಡಿ, G7 ಅಲ್ಲಿರುವಂತಹ ರಾಷ್ಟ್ರಗಳು. ಒಂದನೇದ್ದು ಈಗ ಕೆನಡಾ, ಎರಡನೇದ್ದು ಫ್ರಾನ್ಸ್, ಮೂರನೇದ್ದು ಜರ್ಮನಿ, ನಾಲ್ಕನೇದ್ದು ನೋಡಿ ನಿಮ್ಗೆ ಕನ್ಫ್ಯೂಸ್ ಆಗತ್ತಾ ನಾನು ಇಟ್ಟು ಗೆರೆ ಹೇಳಿದ್ರ. ಈಗ ಒಂದನೇದ್ದು ಕೆನಡಾ, ಎರಡನೇದ್ದು ಫ್ರಾನ್ಸ್, ಮೂರನೇದ್ದು ಜರ್ಮನಿ, ನಾಲ್ಕನೇದ್ದು ಇಟಲಿ, ಇನ್ನು 5 ಜಪಾನ್, 6 ಯುನೈಟೆಡ್ ಕಿಂಗ್ಡಮ್ ಅಂದ್ರೆ UK, ಇಂಗ್ಲೆಂಡ್, ಇನ್ನು ಯುನೈಟೆಡ್ ಸ್ಟೇಟ್ಸ್. ನೋಡ್ರಿ 1 2 3 4 5 6 7. ಎಸ್, ಇವುಗಳನ್ನು ನೋಡ್ತಾ ಹೋಗ್ತೀವಿ ಇವೆ. ಓಕೆ, ಸೊ ಇದನ್ನ ನಾವು ನೋಡುವಂಥದ್ದು. ಸೊ ಇದು ನಮ್ಮಲ್ಲಿ ಎಸ್ ಇಲ್ಲ ಅನ್ನುವಂಥದ್ದು. ಇದ್ರ ಕ್ಲಾರಿಟಿ ಸಿಕ್ಕಿದೆ ಅನ್ಕೋತೀನಿ. ಮೊದಲು G8 ಇದ್ದು ನೆನಪಿರ್ಲಿ, G8 ಇದ್ದು 1 ಸೆಕೆಂಡ್. ಮೊದಲು G8 ಇದ್ದು G7 ಹೆಂಗಾಯ್ತು ಅಂತ ಕೇಳಿದ್ರೆ ಇದರಲ್ಲಿರುವಂತ ರಷ್ಯಾ ಹೊರಗಡೆ ಬಂತು. ಈಗ 7 ಆಗ್ಯಾವ. ಇದು ಟೋಟಲಿ G7 ಅನ್ನೋದೇ 1975 ರಚನೆ ಆಗ್ಯದ. ಏನು ಎಂತ ಅಂತೇಳಿ ಈ ಸಂಸ್ಥೆಗಳ ಕುರಿತು ಸಪರೇಟ್ ಆಗಿರುವಂತ MCQ ಬೇಡ, ಸಪರೇಟ್ ಆಗಿ ಥಿಯರಿ ಕ್ಲಾಸ್ ಅಲ್ಲಿ ನೋಡ್ತಾ ಹೋಗೋಣ ಒಂದಿನ. ಸೊ ಇದು ನಿಮ್ಗೆ ಸ್ವಲ್ಪ ಕರೆಂಟ್ ಅಫೇರ್ಸ್ ವಿತ್ GK 360 ಆಂಗಲ್ ಅಲ್ಲಿ ಸ್ವಲ್ಪ ಕವರ್ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರ. ಓಕೆ, ನೆಕ್ಸ್ಟ್ ಈಗ ನೋಡಿ ನೆಕ್ಸ್ಟ್ ಕ್ವಶನ್ ಇದೆ. ನೆಕ್ಸ್ಟ್ ಕ್ವಶನ್ ಏನು ಅಂತ ಕೇಳಿದಾಗ ಸ್ನೇಹಿತರೆ, 2024ರಲ್ಲಿ ಜಾಗತಿಕ ಲಿಂಗ ತಾರತಮ್ಯ ಸೂಚ್ಯಾಂಕವನ್ನ ಬಿಡುಗಡೆ ಮಾಡಿದ್ರು. ಯಾರು ಬಿಡುಗಡೆ ಮಾಡಿದ ಅಂದ್ರೆ ವರ್ಲ್ಡ್ ಎಕನಾಮಿಕ್ ಫೋರಂ ಅಂತ ಬರ್ತಾ ಹೋಗುತ್ತೆ. ಇವರು ಬಿಡುಗಡೆ ಮಾಡಿದ್ರು ಏನನ್ನ 2024ರ ಜಾಗತಿಕ ಲಿಂಗ ತಾರತಮ್ಯ ಸೂಚ್ಯಾಂಕವನ್ನ. ಇದರಲ್ಲಿ ಭಾರತದ ಸ್ಥಾನವೆಷ್ಟು ಅಂತ ಹೇಳ್ತಾರೆ. ನೋಡಿ, ಇದರಲ್ಲಿ ಭಾರತದ ಸ್ಥಾನವೆಷ್ಟು ನೋಡಿ. ಒಟ್ಟು 146 ದೇಶಗಳನ್ನ ಕನ್ಸಿಡರ್ ಮಾಡಿದ್ರು. ಈ 146 ದೇಶಗಳಲ್ಲಿ ಭಾರತದ ಸ್ಥಾನವೆಷ್ಟು ಅಂತ ಕೇಳಿದಾಗ ಎ ಇದೆ 129, ಬಿ ಇದೆ 145, ಸಿ ಇದೆ 132, ಅದೇ ರೀತಿ ಡಿ ಇದೆ 99. ನೋಡಿ, ಟ್ರೈ ಮಾಡಿ ಯಾವ್ದಿರಬಹುದು ನೋಡಿ. ಇದಕ್ಕೆ ಸರಿಯಾದ ಆನ್ಸರ್ ನಾವು ನೋಡ್ತಾ ಹೋದ್ರೆ ಇದಕ್ಕೆ ನೋಡಿ ಭಾರತ ಇರುವುದು 129ನೇ ಸ್ಥಾನದಲ್ಲಿ. ನೋಡಿ, ಇಲ್ಲಿರೋದು ಭಾರತ. ಇಂಥವುಗಳನ್ನ ಕೇಳಿದಾನೆ. ಭಾರತ ಎಷ್ಟನೇ ಸ್ಥಾನದಲ್ಲಿ ಅಂದ್ರೆ 129ನೇ ಸ್ಥಾನದಲ್ಲಿ ಐತ್ರಿ. ಓಕೆ ಸರ್, ಹಾಗಾದ್ರೆ ಇನ್ನು ಉಳಿಕೆದು ನೋಡಿ, ನಮ್ಮ ಪಕ್ಕದಲ್ಲಿರೋದು ನಮ್ಮನ್ನು ಯಾವತ್ತು ನಮ್ಮ ಕೆಟ್ಟದಾಗೆ ನೋಡೋದು, ಯಾವಾಗ ನಮ್ಮ ಮೇಲೆ ಬರೇ ಕೆಟ್ಟದ್ ಬಯಸುವಂತ ಪಾಕಿಸ್ತಾನ, ಅದಕ್ಕೆ ಹಿಂದದ ನೋಡಿ. ಪಾಕಿಸ್ತಾನ ಲಾಸ್ಟ್ 145 ಪಾಕಿಸ್ತಾನ. ಇನ್ನು 99 ಬಾಂಗ್ಲಾದೇಶ. ನೋಡಿ, ನಿಮ್ಗೆ ಗೊತ್ತಾದ ಬಾಂಗ್ಲಾದ ರಾಜಧಾನಿ ಢಾಕಾ, ಅದರ ಕರೆನ್ಸಿ ಟಾಕಾ. ಎಕ್ಸಾಮಿಗೆ ಕೇಳ ನೋಡ್ರಿ ಹೆಂಗದ. ಬಾಂಗ್ಲಾದ ರಾಜಧಾನಿ ಢಾಕಾ, ಅದನ್ನ ಕರೆನ್ಸಿ ಟಾಕಾ. ಇನ್ನು ಇದು ಆದ್ಮೇಲೆ ಇಲ್ಲೊಂದು ಐತಿ 139. ಇದು ಯಾವ್ದಂದ್ರೆ ಮಾಲ್ಡೀವ್ಸ್. ನೋಡಿ, ಇದು ಲಿಂಗ ತಾರತಮ್ಯಲ್ಲಿರುವಂಥದ್ದು. ಸರಿ, ಲಿಂಗ ತಾರತಮ್ಯ. ಸರ್, ಲಿಂಗ ತಾರತಮ್ಯ ಏನೇನು ಪರಿಗಣಿಸ್ತಾ ಬರ್ತಾರೆ? ಅವರು ಇರುವಿಕೆ ಅಂದ್ರೆ ಅವರ ಬದುಕುವಿಕೆ, ಅವರ ಆರ್ಥಿಕ ಜೀವನ, ಅವರ ಶೈಕ್ಷಣಿಕ ಜೀವನ, ಅವರ ಆರೋಗ್ಯ. ಈಗ ಉದಾಹರಣೆ ಸರ್ ಯಾವ್ಯಾವ ಅಂತ ಕೇಳಿದಾಗ ನೋಡಿ, ಒಂದದ್ದು ಅವರ ಆರ್ಥಿಕ. ಈ ಲಿಂಗ ತಾರತಮ್ಯದಲ್ಲಿ ಪರಿಗಣಿಸೋದು ಆರ್ಥಿಕ ಜೀವನ, ಶೈಕ್ಷಣಿಕ ಜೀವನ, ಅವರ ಆಹಾರ ಪದ್ಧತಿ ಮತ್ತು ಅವರ ಆರೋಗ್ಯ. ಸೊ ಇವೆಲ್ಲವನ್ನು ಗಮನಿಸಿ ಅವ್ರ ಲಿಸ್ಟ್ ಹೊರಗಡೆ ತಂದಾಗ ಎಸ್ ನಾವಿಲ್ಲಿ ಈ ತರ ನೋಡ್ತಾ ಹೋಗ್ತೀವಿ. ನೋಡಿ, ಇನ್ನೂ ನಾವು ಅಪ್ಡೇಟ್ ಆಗ್ಬೇಕು ನೋಡಿ. ಹಾಗಾದ್ರೆ ಫಸ್ಟ್ ಪ್ಲೇಸ್ ಅಲ್ಲಿರೋದು ಐಸ್ಲ್ಯಾಂಡು, ನಾರ್ವೆ, ಡೆನ್ಮಾರ್ಕ್, ಫಿನ್ಲ್ಯಾಂಡು, ಇವೆಲ್ಲ ಆ ಲ್ಯಾಂಡು ಈ ಲ್ಯಾಂಡು, ಬರೀ ಲ್ಯಾಂಡ್ ಅವ ಹೊಲಿ ಕುಂತ. ನಮ್ಮ ಲ್ಯಾಂಡ್ ಇಲ್ಲೇ ಅದಾವ, ಬರೇ ಲ್ಯಾಂಡ್ ನೋಡಿ. ಐಸ್ಲ್ಯಾಂಡು, ನಾರ್ವೆ, ಫಿನ್ಲ್ಯಾಂಡು, ಇವೆಲ್ಲ ಮ್ಯಾಗ ಅದಾವ. ಎಸ್, ನೆಕ್ಸ್ಟ್ ನೋಡಿ, ಯಾಕೆ ಸರ್ ಇವೆಲ್ಲ ಅಭಿವೃದ್ಧಿ ಆಗಬೇಕಂದ್ರೆ ನಾವು ಕೇವಲ ಭಾರತ ಸರ್ಕಾರ ಮಾಡೋದು ಅಷ್ಟೇ ಅಲ್ಲ, ಸರ್ಕಾರಕ್ಕೆ ನಾವು ಕೈ ಜೋಡಿಸಬೇಕು. ನೋಡಿ,
ಇರ್ಲಿ. ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಕ್ವಶನ್ ಇದೆ ನೋಡಿ. ಇನ್ನೊಂದು ಕ್ವಶನ್, ಯಾವ ಕ್ವಶನ್ ಅಂತ ಕೇಳಿದಾಗ ನೆಕ್ಸ್ಟ್ ಬರ್ತದೆ ನೋಡಿ. ಜಾಗತಿಕ ಶಕ್ತಿ ಪರಿವರ್ತನೆ ಸೂಚ್ಯಾಂಕದಲ್ಲಿ, ಜಾಗತಿಕ ಶಕ್ತಿ ಪರಿವರ್ತನಾ ಸೂಚ್ಯಾಂಕದಲ್ಲಿ ಭಾರತದ ಸ್ಥಾನವೆಷ್ಟು ನೋಡಿ. ಅದರಲ್ಲಿ ಎಸ್ 20 ಅಥವಾ ಬಿ 63 ಅಥವಾ 107 ಅಥವಾ 5 ಅಂತ ಹೇಳ್ತಾ ಹೋಗ್ತಾನೆ. ಜಾಗತಿಕ ಶಕ್ತಿ ಪರಿವರ್ತನೆ ಸೂಚ್ಯಾಂಕದಲ್ಲಿ ಹೆಂಗೆ ಶಕ್ತಿಯನ್ನು ಪರಿವರ್ತನೆ ಮಾಡುವಂಥದ್ದು, ಈಗ ಅಲೆಗಳ ಶಕ್ತಿಯನ್ನು ಬದಲಾಯಿಸುವಂಥದ್ದು, ಉಬ್ಬರವಿಳಿತ ಶಕ್ತಿಗಳು, ಪವನ ಶಕ್ತಿ, ಇಂಥ ಶಕ್ತಿ ಪರಿವರ್ತನೆ ಸೂಚ್ಯಾಂಕದಲ್ಲಿ ನಮ್ಮ ಭಾರತದ ಸ್ಥಾನ ಎಷ್ಟು ಅಂತ ಕೇಳಿದ್ರೆ 63. ಭಾರತ 63ನೇ ರ್ಯಾಂಕ್ನಾಗ ಅದ. ಸ್ವಲ್ಪ ಅಪ್ಡೇಟ್ ಆಗ್ತಾ ಇದ್ದೀವಿ, ಕಲ್ತಂತ ವರ್ಗ ಜಾಸ್ತಿ ಆಗ್ತಾ ಇದೆ. ಸರ್ ಇದನ್ನು ನೋಡಿ ಅಪ್ಪಿ ಗೊತ್ತಿರಲಿ, ಇನ್ನೇಗೆ ಹೇಳಿದೆ ನಾನು ಆಲ್ರೆಡಿ, ಲಿಂಗ ತಾರತಮ್ಯ ಸೂಚ್ಯಾಂಕ ಆಗಿರಬಹುದು, ಶಕ್ತಿ ಪರಿವರ್ತನೆ ಇದನ್ನು ಬಿಡುಗಡೆ ಮಾಡೋರು ಇದೇ ವರ್ಲ್ಡ್ ಎಕನಾಮಿಕ್ ಫೋರಂನವರೇ. ನೋಡ್ರಿ ಇದನ್ನು ಕೇಳ್ತಾನೆ, ವರ್ಲ್ಡ್ ಎಕನಾಮಿಕ್ ಫೋರಂನವರೇ ಇದನ್ನು ಬಿಡುಗಡೆ ಮಾಡೋರು. ಹೌದಾ? ಇದ್ರ ಕೇಂದ್ರ ಕಚೇರಿ ಎಲ್ಲಿದಂತೂ ಕೂಡ ಕೇಳಬಹುದು. ಸ್ವಿಟ್ಜರ್ಲ್ಯಾಂಡಿನ ನೋಡಿ, ಸ್ವಿಟ್ಜರ್ಲ್ಯಾಂಡ್ ಅಂತ ಬರ್ತಾ ಹೋಗುತ್ತೆ. ಈ ಸ್ವಿಟ್ಜರ್ಲ್ಯಾಂಡಿನ ಸ್ನೇಹಿತರಿಗೆ ಗೊತ್ತಿರಲಿ, ಕಲೋನಿ ಅಂತೇಳಿ ಬರ್ತಾ ಹೋಗುತ್ತೆ. ಈ ಕಲೋನಿ ಅಥವಾ ಕಲೌನಿ ಅಂತೇಳಿ, ಸೊ ಕಲೋನಿ ಅಥವಾ ಕಲೌನಿ ಎಂಬಲ್ಲಿ ಈ ವರ್ಲ್ಡ್ ಎಕನಾಮಿಕ್ ಫೋರಂನ ಕೇಂದ್ರ ಕಚೇರಿ ನೋಡ್ತಾ ಹೋಗ್ತೀವಿ. ಇದು ಗೊತ್ತಾಗ್ತಾ ಬರ್ಬೇಕು. ಸೊ ಓಕೆ, ಹಾಗಾದ್ರೆ ನೆಕ್ಸ್ಟ್ ನೋಡೋಣ ಏನಂತಿದೆ. ಈಗ ಇಲ್ಲೊಂದಿದೆ ನೋಡಿ, ಅರಮನೆ ಆನೆ ನೋಡಿ. ಅರಮನೆ ಆನೆ ಅನ್ನುವಂತ ಒಂದು ಜಂಟಿ ಮಿಲಿಟರಿ ಸಮರಾಭ್ಯಾಸ ನಡೀತು. ಯಾವುದು? ಅರಮನೆ ಆನೆ ಅನ್ನುವಂತಹ ಜಂಟಿ ಮಿಲಿಟರಿ ಸಮರಾಭ್ಯಾಸ ಅಥವಾ ವ್ಯಾಯಾಮ. ಇದು ಯಾವ ದೇಶಗಳ ನಡುವೆ ನಡೆದಂತದ್ದಾಗಿದೆ ನೋಡಿ. ಇದು ಯಾವ ದೇಶ? ಭಾರತ ಮತ್ತು ಮಂಗೋಲಿಯಾನ, ಭಾರತ ಮತ್ತು ಥೈಲ್ಯಾಂಡ, ಅಥವಾ ಭಾರತ ಮತ್ತು ಜಪಾನ, ಅಥವಾ ಭಾರತ ಮತ್ತು ಫ್ರಾನ್ಸ್. ನೋಡಿ ಇದಕ್ಕೆ ಸರಿಯಾದ ಆನ್ಸರು ಅರಮನೆಯ ಆನೆ ಅಂತ ಕೇಳಿದಾಗ ಭಾರತ ಮತ್ತು ಥೈಲ್ಯಾಂಡ್ ಅಲ್ಲ. ಯಾಕಂದ್ರೆ ಭಾರತ ಮತ್ತು ಥೈಲ್ಯಾಂಡ್ ಒಂದಿಗೆ ಮೈತ್ರಿ ಅಂತೇಳಿ ಬಂದದ. ಇನ್ನು ಭಾರತ ಮತ್ತು ಜಪಾನ್ ಅಲ್ಲ, ಇಲ್ಲಿ ಸಿಂಬ್ಯಾಕ್ಸ್ ಅಂತ ಬರ್ತಾ ಹೋಗ್ತದ. ಇನ್ನು ಫ್ರಾನ್ಸದ್ದು ಅಲ್ಲ, ಇನ್ನು ಉಳಿದಿದೆ ಭಾರತ ಮತ್ತು ಮಂಗೋಲಿಯಾದೊಂದಿಗೆ. ಇದು ಅರಮನೆ. ಇದು ಇನ್ನೊಂದು ಬರ್ತದೆ, ನ್ಯೂಮಿಡಿಕ್ ಎಲಿಫೆಂಟ್ ಅಂತೇಳಿ. ನ್ಯೂಮಿಡಿಕ್ ಎಲಿಫೆಂಟ್ ನೋಡಿ, ಎಲ್ಲಿಯಾದ್ರೂ ಎಲಿಫೆಂಟ್ ಅಂತ ಬಂತ ನೀವು ಆಟೋಮೆಟಿಕ್ಲಿ ಮಂಗೋಲಿಯಾಗ ಹಾಕ್ರಿ. ಅರಮನೆಯ ಆನೆ, ಇಲ್ಲಿ ನ್ಯೂಮಿಡಿಕ್ ಎಲಿಫೆಂಟ್ ಅಂತೇಳಿ ಅಥವಾ ಈ ಅರಮನೆಯ ಆನೆ ಅನ್ನುವಂತಹ ಮಿಲಿಟರಿ ಸಮರಾಭ್ಯಾಸ ಅಂತ ಬಂತು ಅಂದ್ರೆ ಅದು ಆಟೋಮೆಟಿಕ್ಲಿ ಎದುರಿಸುತ್ತೆ ಅಂದ್ರೆ ಮಂಗೋಲಿಯಾದೊಂದಿಗೆ ಆಗಿರುವಂತದ್ದು. ಸರಿನಾ? ಹಾಗಾದ್ರೆ ಇಲ್ಲಿದೆ ನೋಡಿ, ಅದೇ ಒಂದು ಸಮರಾಭ್ಯಾಸ. ಏನಂದ್ರೆ ಒಂದ್ ರೀತಿ ಟ್ರೈನಿಂಗ್ ಕೊಡ್ತಿರ್ತಾರೆ, ಹೂ ಅಂತೇಳಿ. ಬಟ್ ಇಲ್ಲಿ ಜಸ್ಟ್ ಬರೀ ಹಾವು ಅನ್ನಕತ್ತಾರಲ್ಲಿ, ಹಾವು ಅನ್ನಂಗಿರುದ್ರಲ್ಲಿ ಗನ್ ಇರ್ತಾವ. ಒಮ್ಮೆ ಮಿಸ್ ಆಯ್ತು ಹಾವು ಅನ್ಕೋತ ಹೋಗ್ಬಿಡುದು. ಹಂಗಿರುದಿಲ್ಲ. ನೆಕ್ಸ್ಟ್ ಸ್ನೇಹಿತರೆ, ಇಲ್ಲೊಂದು ಅದ್ಭುತವಾದಂತ ಕ್ವಶನ್. ಏನ್ ಕ್ವಶನ್ ಅಂತ ಕೇಳಿದಾಗ, ನಳಂದ ವಿಶ್ವವಿದ್ಯಾಲಯ ಇತ್ತೀಚೆಗೆ ನಳಂದ ವಿಶ್ವವಿದ್ಯಾಲಯವು ವಾಪರ್ ಮರುಸ್ಥಾಪನೆ ಆಯಿತು. ಸೊ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ. ಬಟ್ ಈ ಜಸ್ಟ್ ಒಂದು ಕ್ವಶನ್ ನೋಡಿ, ನಳಂದ ವಿಶ್ವವಿದ್ಯಾಲಯ ಯಾವ ವರ್ಷ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯಾಗಿದೆ ಅನ್ನುವಂಥದ್ದು ನೋಡಿ. ಇತ್ತೀಚೆಗೆ ಕರೆಂಟ್ ಅಫೇರ್ಸ್ ಅಲ್ಲಿ ಇರುವಂತದ್ದು ಇದು ನಳಂದ ವಿಶ್ವವಿದ್ಯಾಲಯ. ಈ ಬಿಹಾರದಲ್ಲಿ ಬರಗಾಂವ್ ಜಿಲ್ಲೆಯಲ್ಲಿ ಕಂಡು ಬರುವಂತಹ ನಳಂದ ವಿಶ್ವವಿದ್ಯಾಲಯ ಇತ್ತೀಚೆಗೆ ನರೇಂದ್ರ ಮೋದಿಜಿ ಅವರು ಕೆಲವಷ್ಟು ಸ್ಮಾರಕಗಳಲ್ಲಿ ಅನಾವರಣ ಮಾಡಿದಂತ ನೋಡ್ತಾ ಹೋಗ್ತೀರಿ ಅಲ್ವಾ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ ಅದನ್ನೇ ಕೇಳ್ಬೇಕಂತಿಲ್ಲ ಅವನು. ನಳಂದ ವಿಶ್ವವಿದ್ಯಾಲಯ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯಾಗಿದೆ, ಯಾವ ವರ್ಷ ಸೇರ್ಪಡೆಯಾಗಿದೆ ನೋಡಿ. 2014, 2016, 1986, 1987. ಟ್ರೈ ಮಾಡಿ ನೋಡೋಣ. ಇದಕ್ಕೆ ಏನಂತ ಕೇಳಿದಾಗ ಇದಕ್ಕೆ ನೋಡಿ ಸರಿಯಾದ ಆನ್ಸರು 2016. 2016ರಲ್ಲಿ ನಳಂದ ವಿಶ್ವವಿದ್ಯಾಲಯವು ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯಾಯಿತು. ಹಾಗಾದರೆ ಈಗ ನೋಡಿ, ನಳಂದ ವಿಶ್ವವಿದ್ಯಾಲಯವನ್ನ ನಾವು ನೋಡ್ತಾ ಹೋದ್ರೆ, ಈ ನಳಂದ ವಿಶ್ವವಿದ್ಯಾಲಯವು ಎಲ್ಲಿದೆ ಅಂತ ಕೇಳಿದ್ರೆ ಬಿಹಾರ್ ಜಿಲ್ಲೆಯಲ್ಲಿ ಕಂಡು ಬರ್ತಾ ಹೋಗುತ್ತೆ. ಎಲ್ಲಿ ಕಂಡು ಬರ್ತಾ ಹೋಗುತ್ತೆ ಅಂತ ಕೇಳಿದ್ರೆ ಇದು ಬಿಹಾರ್ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಬಿಹಾರ್ ಜಿಲ್ಲೆಯಲ್ಲಿದೆ. ಇದನ್ನು 450ರಲ್ಲಿ ಗುಪ್ತರ 1ನೇ ಕುಮಾರಗುಪ್ತ ಅಂತ ಬರ್ತಾ ಹೋಗ್ತಾನೆ. ಈ 1ನೇ ಕುಮಾರಗುಪ್ತ ನಿರ್ಮಿಸಿದ. ಆದರೆ ಹೆಸರು ಹೋಗೋದು ನಿಜ ಹೇಳ್ಬೇಕಂದ್ರೆ ಆತನ ಮಂತ್ರಿ ನರಸಿಂಹಗುಪ್ತ ಕಟ್ಟಿಸಿದ್ದದನನ್ನು. ಬಟ್ ರಾಜ ಬಂದಾಗ 1ನೇ ಕುಮಾರಗುಪ್ತ ಕಟ್ಟಿಸಿದ.
ಇಂತಹ ನಳಂದ ವಿಶ್ವವಿದ್ಯಾಲಯವು ಅದ್ಭುತವಾದಂತಹ ಒಂದು ಧರ್ಮಗಂಜ ಅನ್ನುವಂತ ಒಂದು ಗ್ರಂಥಾಲಯವನ್ನ ಹೊಂದಿತ್ತು. ಈ ಧರ್ಮಗಂಜ ಅನ್ನುವಂತ ದೊಡ್ಡದಾದ ಗ್ರಂಥಾಲಯವನ್ನ ಹೊಂದಿದ್ದು, ಈ ಗ್ರಂಥಾಲಯದಲ್ಲಿ 3 ಭಾಗಗಳಿದ್ದವು. ಈ ಗ್ರಂಥಾಲಯಗಳಲ್ಲಿ 3, ಒಂದು ರತ್ನೋವಧಿ ಅಂತೇಳಿ, ಒಂದು ರತ್ನ ಸಾಗರ ಅಂತೇಳಿ, ಇನ್ನೊಂದು ರತ್ನ ರಂಜಕ ಅಂತೇಳಿ. ಏನಂತ ಕೇಳಿದ್ರೆ ಇವು 3 ನಮ್ಮಲ್ಲಿ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ತರ ಒಂದು ಗ್ರಂಥಾಲಯವಾಗಿತ್ತು. ನಂತರ ಇಂಥ ನಳಂದ ವಿಶ್ವವಿದ್ಯಾಲಯದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು, ಅವತ್ತಿನ ದಿನಮಾನಗಳಲ್ಲಿ 10,000 ವಿದ್ಯಾರ್ಥಿಗಳು ಕಲಿತಾ ಇದ್ರು. 10,000 ಅವತ್ತಿನ ದಿನಮಾನಗಳಲ್ಲಿ ವಿದ್ಯಾರ್ಥಿಗಳಿದ್ರು. ಇನ್ನು 1500ರಿಂದ 2,000 ಶಿಕ್ಷಕರಿದ್ರು. ಹಲವಾರು ವಿಷಯಗಳನ್ನ ಬೋಧಿಸಲಾಗ್ತಾ ಇತ್ತು. ಇನ್ನು ಎಂಟ್ರನ್ಸ್ ಎಕ್ಸಾಮ್ಗಳೆಲ್ಲ ಇದ್ದು. ಇಂತಹ ನಳಂದ ವಿಶ್ವವಿದ್ಯಾಲಯವನ್ನ 8ನೇ ಶತಮಾನದಲ್ಲಿ ಉಹೂನರ ನಾಯಕ ಮಿಹಿರ್ ಗುಲ್ ಅಂತ ಬರ್ತಾ ಹೋಗ್ತಾನೆ. ಈ ಮಿಹಿರ್ ಗುಲ್ ಮೊದಲ ಬಾರಿ ನಾಶ ಮಾಡಿದ, ಬಟ್ ಅದು ನಾಶವಾಗ್ಲಿಲ್ಲ. ಮೊದಲ ಬಾರಿ ನಾಶ ಮಾಡಕ್ ನೋಡಿದ, ಆದರೆ ಬೆಂಕಿ ಹಚ್ಚಿ ಹೋದ. ಆಮೇಲೆ ಅದನ್ನ ಆಮೇಲೆ ಬಂದು ಜನ ಅದನ್ನ ಆರಿಸಿದ್ರು. ಆದರೆ 1206ರಲ್ಲಿ ಈ ಗೋರಿ ಅಂತೇನಿದ್ದ, ಮೊಹಮ್ಮದ್ ಗೋರಿ ಅಂತೇಳಿ, ಈ ಮೊಹಮ್ಮದ್ ಗೋರಿಯ ದಂಡನಾಯಕ ಇದ್ದ ಇಖ್ತಿಯಾರ್ ಬಕ್ತಿಯಾರ್ ಖಿಲ್ಜಿ ಅಂತೇಳಿ. ಬಕ್ತಿಯಾರ್ ಖಿಲ್ಜಿ ಅನ್ನುವಂತ ವ್ಯಕ್ತಿ ಈ ನಳಂದ ವಿಶ್ವವಿದ್ಯಾಲಯ ಏನಿತ್ತಲ್ಲ, ಇದಕ್ಕೆ ಬೆಂಕಿ ಹಚ್ಚಿಬಿಟ್ಟ. ಈ ಬೆಂಕಿ ಹಚ್ಚಿದ ಮೇಲೆ ನಳಂದ ವಿಶ್ವವಿದ್ಯಾಲಯ ಒಂದಲ್ಲ ಎರಡಲ್ಲ 3 ತಿಂಗಳುಗಳ ಕಾಲ ಉರಿದು ನಳಂದ ವಿಶ್ವವಿದ್ಯಾಲಯ ನಾಶವಾಯಿತು. ಇಂತಹ ನಳಂದ ವಿಶ್ವವಿದ್ಯಾಲಯವನ್ನ 2010ರಲ್ಲಿ ಕೇಂದ್ರ ಸರ್ಕಾರ ಪುನಃ ನಿರ್ಮಾಣ ಮಾಡಿತು. ನಂತರ 2014ರಲ್ಲಿ ಅಂದಿನ ರಾಷ್ಟ್ರಪತಿಗಳಾದ ಪ್ರಣಬ್ ಮುಖರ್ಜಿ ಅವರು ಉದ್ಘಾಟನೆ ಮಾಡಿದ್ರು. ಆ ಉದ್ಘಾಟನೆ ಆದ್ಮೇಲೆ ನೋಡಿ, ಅಂದಿನ ಮೊದಲ ಕುಲಪತಿಗಳಾಗಿ ಅಮರ್ತ್ಯ ಸೇನ್, ನೋಡಿ ಈ ಅಮರ್ತ್ಯ ಸೇನ್ ಅವರು ಏನಿದಾರಲ್ಲ, ಅಮರ್ತ್ಯ ಸೇನ್ ಈ ಎಕನಾಮಿಕ್ಸ್ ಅಲ್ಲಿ ನೊಬೆಲ್ ಪ್ರೈಸ್ ಪಡೆದಿರುವಂತಹ ಅಮರ್ತ್ಯ ಸೇನ್ ಅವರು ಈ ಮೊದಲ ನಳಂದ ವಿಶ್ವವಿದ್ಯಾಲಯದ ಕುಲಪತಿಗಳಾದರು. ಯಾವಾಗ? 2014ರಲ್ಲಿ. ನಂತರ ಏನಾಯ್ತು, 2016ರಲ್ಲಿ ನಳಂದ ವಿವಿ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯಾಯಿತು. ಇಂತಹ ನಳಂದ ವಿಶ್ವವಿದ್ಯಾಲಯದ ಪ್ರಸ್ತುತ ಕುಲಪತಿ ಅಂತ ಬಂದಾಗ ಭಟ್ನಾಗರ್ ಅಂತ ಬರ್ತಾ ಹೋಗ್ತಾರೆ. ಭಟ್ನಾಗರ್ ಅಂತ ಬರ್ತಾ ಹೋಗ್ತಾರೆ. ಸೂಪರ್ ಕಂಪ್ಯೂಟರ್ ಮ್ಯಾನ್ ಪಿ ಭಟ್ನಾಗರ್ ಅಂತೇಳಿ ಇವರನ್ನ ಭಾರತದ ಸೂಪರ್ ಕಂಪ್ಯೂಟರ್ ಮ್ಯಾನ್ ಅಂತ ಕರಿತಾ ಹೋಗ್ತೀವಿ. ಸೂಪರ್ ಕಂಪ್ಯೂಟರ್ ಮ್ಯಾನ್ ಅಂತ ಕರೆಯುವಂತಹ ಈ ಪಿ ಭಟ್ನಾಗರ್ ಅವರು ಪ್ರಸ್ತುತ ನಳಂದ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ದಾರೆ. ಸೊ ಹೀಗೆ ಯಾವುದೇ ಒಂದು ವಿಷಯ ಬಂದಾಗ ಇತಿಹಾಸದಿಂದ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಯಾವುದೇ ಒಂದು ವಿಷಯ ಬಂದಾಗ ಅದರ ಸಂಪೂರ್ಣ 360 ತಿಳ್ಕೊಳ್ಳೋದು ಲೇಟ್ ಆಗುತ್ತೆ, ಬಟ್ ಒಮ್ಮೆ ತಿಳ್ಕೊಂಡ್ರೆ ಪರ್ಫೆಕ್ಟ್ ಆಗುತ್ತೆ. ಹೀಗೆ ಸ್ನೇಹಿತರೆ, ಇಲ್ಲಿರುವಂತಹ ನಳಂದ ವಿಶ್ವವಿದ್ಯಾಲಯದ ನಾವೇನು ಇಮೇಜ್ ನೋಡಿದೇವಲ್ಲ, ಅದರ ಸಂಪೂರ್ಣವಾದಂತಹ ಇಲ್ಲೇನಿದೆಲ್ಲ ಇತ್ತೀಚೆಗೆ ಮೊನ್ನೆ ಉದ್ಘಾಟನೆ ಮಾಡಿದ್ದು ಈ ರೀತಿ ಇದೆ. ಇಲ್ಲಿ ಪ್ರಧಾನಿ ಮೋದಿಜಿ ಅವರು ಎಲ್ಲರೂ ಇಲ್ಲಿದ್ದಾರೆ. ಇದನ್ನ ನಾವು ನೋಡ್ತಾ ಹೋಗ್ತೀವಿ ಅನ್ನುವಂಥದ್ದು. ಓಕೆ, ಇದರ ಕೇವಲ ಕೆಲವಷ್ಟು ಮಾಹಿತಿಯನ್ನು ನಾನು ತೆಗೆದುಕೊಂಡು ಬಂದಿರುವಂತದ್ದು. ನೆಕ್ಸ್ಟ್ ಇನ್ನಷ್ಟು ಕೆಲವಷ್ಟು ನಾನು ಹೊಸ ಮಾಹಿತಿಯೊಂದಿಗೆ ನೆಕ್ಸ್ಟ್ ಸಿಗ್ತೇನೆ. ಥ್ಯಾಂಕ್ ಯು ತಮ್ಗೆಲ್ಲರಿಗೂ.